ಸಿದ್ದರಾಮಯ್ಯ ಮಾತನಾಡುವಂತ ಭರದಲ್ಲಿ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಪ್ರಸ್ತಾಪ ಮಾಡ್ತಾ ಇದ್ದ ಹಾಗೆ ಅವ್ರು ಹೇಳದಂತ ಮಾತೇನಿತ್ತು ಅಂತ ಹೇಳಿದ್ರೆ, ಸಾವರ್ಕರ್ ಕಿಚ್ಚಿಗೆ ತುಪ್ಪ ಸುರಿತಾ ಸಿದ್ದರಾಮಯ್ಯನವರ ಮಾತು. ಸಾವರ್ಕರ್ ಫ್ಲೆಕ್ಸ್ ಫೈಟ್ ನಡುವೆ ಶುರುವಾದಂತಹ ವಾರೇನು, ಅಸಲಿಗೆ ಸಿದ್ದು ಆಡಿದಂತ ಮಾತೇನು, ಕೇಸರಿ ಹೇಗ್ ಕುಟುಕ್ತಾ ಇದೆ. ಆ ಒಂದೇ ಒಂದು ಮಾತೆ ಸಿದ್ದರಾಮಯ್ಯಗೆ ಕಂಟಕ ಆಯ್ತಾ? ಸಿದ್ದರಾಮಯ್ಯ ಮಾತಿನಿಂದ ಅಂತರ ಕಾಯ್ದುಕೊಂಡ್ರ ಡಿಕೆ ಶಿವಕುಮಾರ್. ಮತ್ತಷ್ಟು ಜೋರಾಗುತ್ತಾ ಸಾವರ್ಕರ್ ಫ್ಲೆಕ್ಸ್ ಫೈಟ್. ಸಾವರ್ಕರ್ ಅವರ ಫ್ಲೆಕ್ಸ್ ವಿಚಾರದಲ್ಲಿ ಶುರುವಾದಂತಹ ಫೈಟ್ ಇದೆಯಲ್ಲ, ಅದು ರಾಜಕಾರಣಿಗಳ ಮಧ್ಯೆ ಮಾತಿನ ಚಕಮಕಿಗೆ ಕಾರಣ ಆಗಿತ್ತು. ಇತ್ತ ಬಿಜೆಪಿ ಹಾಗೇನೆ ಕಾಂಗ್ರೆಸ್ ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ವು. ಸಿದ್ದುಗೆ ಸಂಕಷ್ಟ ತಂದಿಡ್ತಾ ಹಿಂದೂ ಹಾಗೇನೆ ಮುಸ್ಲಿಂ ಏರಿಯಾ ಮಾತು. ಕುಟುಕುವ ಭರದಲ್ಲಿ ಸಿದ್ದು ಏರಿಯಾ ಬಗ್ಗೆ ಹೇಳಿದ್ದೇನು, ಇಲ್ಲಿ ಸಾವರ್ಕರ್ ಅವರ ವಿಚಾರದಲ್ಲಿ, ಸಾವರ್ಕರ್ ಅವರ ಫೋಟೋ ಇಟ್ಟಂತಹ ವಿಚಾರದಲ್ಲಿ, ಫ್ಲೆಕ್ಸ್ ಬೀಳಿಸಿದಂತಹ ವಿಚಾರದಲ್ಲಿ ಸಿದ್ದರಾಮಯ್ಯ ಮಾತಿನ ಭರದಲ್ಲಿ ಒಂದು ವಿಚಾರ ಹೇಳಿದ್ರು. ಅಥವಾ ಮಾತಿನ ಭರದಲ್ಲೋ ಅಥವಾ ಉದ್ದೇಶಪೂರ್ವಕವಾಗಿಯೋ ಅಲ್ಲಿ ನಡೆದಂತಹ ಘಟನಾವಳಿಯನ್ನ ವಿವರಿಸಬೇಕಾದ್ರೆ ಮುಸ್ಲಿಂ ಏರಿಯಾದಲ್ಲಿ ಸಾವರ್ಕರ್ ಅವರ ಫೋಟೋವನ್ನ ಯಾಕೆ ಇಡಬೇಕಿತ್ತು, ಮುಸ್ಲಿಂ ಏರಿಯಾದಲ್ಲಿ ಯಾಕೆ ಇಡಬೇಕಿತ್ತು ಅನ್ನುವಂತಹ ಈ ಮಾತಿದೆಯಲ್ಲ, ಅದು ಬಿಜೆಪಿಗರನ್ನ ಕೆರಳಿಸಿದೆ. ಹಾಗಿದ್ರೆ ಮುಸ್ಲಿಂ ಏರಿಯಾನು ಪಾಕಿಸ್ತಾನದಲ್ಲಿ ಇದೆಯಾ? ಯಾಕೆ ಸಾವರ್ಕರ್ ಅವರ ಫೋಟೋವನ್ನ ಮುಸ್ಲಿಂ ಏರಿಯಾದಲ್ಲಿ ಇಡಬಾರ್ದು? ಮುಸ್ಲಿಂ ಏರಿಯಾದಲ್ಲಿ ಸಾವರ್ಕರ್ ಅವರ ಫೋಟೋ ಯಾಕೆ ಅಂತ ಹೇಳಿ ಸಿದ್ದರಾಮಯ್ಯ ಕೇಳಿದಂತಹ ಮಾತಿಗೆ ಕೆರಳಿ ಕೆಂಡ ಆಗಿರುವಂತಹ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಹರಿಹಾಯ್ತಾ ಇದೆ. ಇನ್ನು ಮಾತನಾಡುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಇನ್ನೊಂದು ವಿಚಾರವನ್ನ ಪ್ರಸ್ತಾಪಿಸಿದ್ರು. ಸಾವರ್ಕರ್ ಅವರ ಫೋಟೋ ಇಟ್ರಲ್ಲ, ಅದರ ಜೊತೆಗೆ ಟಿಪ್ಪು ಸುಲ್ತಾನ್ ಫೋಟೋವನ್ನ ಯಾಕೆ ಇಡ್ಲಿಲ್ಲ? ಅಥವಾ ಮುಸ್ಲಿಂ ಏರಿಯಾ ಅಲ್ವಾ, ಅಲ್ಲಿ ಟಿಪ್ಪು ಸುಲ್ತಾನ್ ಫೋಟೋ ಇಡಬೇಕಿತ್ತು ಅನ್ನುವ ಅರ್ಥದಲ್ಲಿ ಸಿದ್ದರಾಮಯ್ಯ ಮಾತನಾಡಿದ್ರು. ಸಾವರ್ಕರ್ ಫೋಟೋ ವಿಚಾರದಲ್ಲಿ ನಡೀತಾ ಇದ್ದಂತಹ ಫೈಟ್ ಇತ್ತಲ್ಲ, ಅದಕ್ಕೆ ಸಿದ್ದರಾಮಯ್ಯನವರ ಮಾತು ತುಪ್ಪ ಸುರಿದ ಹಾಗಾಗಿದೆ. ಹೀಗಾಗಿ ಕಾಯ್ತಾ ಇದ್ದಂತಹ ಕೇಸರಿ ಕಲಿಗಳು ಸಿದ್ದರಾಮಯ್ಯ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಮುರಿದು ಬಿದ್ದಿದ್ದಾರೆ, ಅದರ ಜೊತೆಗೆ ಮುಗಿ ಬೀಳ್ತಾ ಇದ್ದಾರೆ. ಹಾಗಿದ್ರೆ ಮುಸ್ಲಿಂ ಏರಿಯಾ ಹಿಂದೂ ಏರಿಯಾ ಅಂತ ಹೇಳಿ ಏನಾದ್ರೂ ಬೇರೆ ಬೇರೆ ಇದೆಯಾ? ಖಂಡಿತವಾಗಿ ಕೂಡ ಇದು ಅಖಂಡ ಭಾರತ ಯಾರಪ್ಪನ ಆಸ್ತಿ ಅಲ್ಲ ಅಂತ ಹೇಳಿ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ವಿರುದ್ಧ ಹರಿಹಾಯುವಂತ ಕೆಲಸ ಮಾಡಿದ್ರು. ಅದರ ಜೊತೆಗೇನೆ ಮಾತನಾಡುವಂತಹ ಸಂದರ್ಭದಲ್ಲಿ ತಾನೇನ್ ಮಾತನಾಡ್ತಾ ಇದ್ದೀನಿ ಅನ್ನೋದನ್ನ ಸಿದ್ದರಾಮಯ್ಯನವರು ಗಮನಿಸಬೇಕು ಅಂತ ಹೇಳಿ. ಇನ್ನು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ, ಇಷ್ಟೆಲ್ಲ ಆದ್ಮೇಲೆ, ಕೇಸರಿ ಕಲಿಗಳು ಮುಗಿ ಬಿದ್ದ ಮೇಲೆ, ದೊಡ್ಡ ಮಟ್ಟದಲ್ಲಿ ಅವರ ಮಾತಿಗೆ ವಿರೋಧ ವ್ಯಕ್ತ ಆದ್ಮೇಲೆ ನಾನು ಎಲ್ಲಿ ಹೇಳಿದ್ದೀನಿ ಮುಸ್ಲಿಂ ಏರಿಯಾ ಅನ್ನುವಂಥ ಪದವನ್ನೇ ನಾನು ಬಳಸಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಯೂಟರ್ನ್ ಹೊಡಿತಾ ಇದ್ದಾರೆ. ಹಾಗಿದ್ರೆ ಫ್ಲೆಕ್ಸ್ ವಿಚಾರದಲ್ಲಿ ಶುರುವಾದಂತಹ ಗಲಾಟೆ ಏರಿಯಾ ಸಂಘರ್ಷಕ್ಕೆ ಹೇಗೆ ಕಾರಣ ಆಯಿತು ನೋಡೋಣ ಬನ್ನಿ. ಸಾವರ್ಕರ್ ಫೋಟೋ ವಿಚಾರಕ್ಕೆ ಸ್ವಾತಂತ್ರ್ಯೋತ್ಸವದ ಸಮಯದಲ್ಲಿ ಹೊತ್ತಿದ ಕಿಚ್ಚಿಗೆ ಸಿದ್ದರಾಮಯ್ಯರಾಗಿ ಮಾತು ಪೆಟ್ರೋಲ್ ಸುರಿದಿದೆ. ಮುಸ್ಲಿಮರ ಏರಿಯಾದಲ್ಲೇಕೆ ಸಾವರ್ಕರ್ ಫ್ಲೆಕ್ಸ್ ಹಾಕಿದ್ರಿ ಅಂತ ಸಿದ್ದರಾಮಯ್ಯ ಅಂದಿದ್ದೇ ತಡ ರಾಜಕೀಯದಲ್ಲಿ ಜ್ವಾಲೆ ಹೊತ್ತಿ ಉರಿಯುತ್ತಿದೆ. ಕೇಸರಿ ಪಡೆಯಲ್ಲ ದಂಡೆತ್ತಿ ಕೈ ನಾಯಕನ ಮೇಲೆ ದಾಳಿಗೆ ಇಳಿದಿದೆ. ಸಿದ್ದುಗೆ ಸಂಕಟ ತಂದ ಹಿಂದೂ ಮುಸ್ಲಿಂ ಏರಿಯಾ ಮಾತು. ಶಿವಮೊಗ್ಗ ಗಲಾಟೆ ಕೇಸ್ ಈಗ ರಾಜ್ಯಾದ್ಯಂತ ದಗದಗ. ಸ್ವಾತಂತ್ರ್ಯೋತ್ಸವದ ದಿನವೇ ಶಿವಮೊಗ್ಗದಲ್ಲಿ ಕೋಮು ಕಿಚ್ಚು ದಗದಗಿಸಿತ್ತು. ಸಾವರ್ಕರ್ ಫೋಟೋ ಹಾಕಿದ್ದನ್ನ ವಿರೋಧಿಸಿ ಟಿಪ್ಪು ಫೋಟೋ ಫೈಟ್ ನಡೆದಿತ್ತು. ಗಲಾಟೆ, ಹಿಂಸಾಚಾರ, ಲಾಠಿ ಚಾರ್ಜ್, ಕೊನೆಗೆ ಚಾಕು ಇರಿಯೋ ಹಂತಕ್ಕೂ ಹೋಗಿತ್ತು. ಶಿವಮೊಗ್ಗದ ಈ ಬೆಂಕಿ ಕರುನಾಡಿನಲ್ಲೇ ಭಯದ ವಾತಾವರಣ ಸೃಷ್ಟಿಯಾಗುವಂತೆ ಮಾಡಿತ್ತು. ಇದೀಗ ಶಿವಮೊಗ್ಗದಲ್ಲಿ ಉರಿಯುತ್ತಿದ್ದ ಧರ್ಮದಳ್ಳೂರಿ ನಿಧಾನಕ್ಕೆ ತಣ್ಣಗಾಗಿದೆ. ಆದ್ರೆ ಇದೇ ಬೆಂಕಿಯ ಕಿಡಿಯಲ್ಲಿ ಹುಟ್ಟಿದ ಮಾತು ಈಗ ರಾಜ್ಯ ರಾಜಕಾರಣದಲ್ಲಿ ಮಹಾಯುದ್ಧಕ್ಕೆ ಸಾಕ್ಷಿಯಾಗಿದೆ. ಮುಸ್ಲಿಮರ ಏರಿಯಾದಲ್ಲಿ ಸಾವರ್ಕರ್ ಫೋಟೋ ಹಾಕಿದ್ದೇಕೆ? ಶಿವಮೊಗ್ಗದ ಗಲಾಟೆಗೆ ಬಿಜೆಪಿಯವರೇ ಕಾರಣ ಎಂದಿದ್ದ ಸಿದ್ದು. ಶಿವಮೊಗ್ಗದಲ್ಲಿ ನಡೆದ ಸಾವರ್ಕರ್ ವರ್ಸಸ್ ಟಿಪ್ಪು ಫ್ಲೆಕ್ಸ್ ಗಲಾಟೆ ಈಗ ಮುಸ್ಲಿಂ ಏರಿಯಾ ಹಿಂದೂ ಏರಿಯಾ ಅನ್ನೋ ಕದನಕ್ಕೆ ನಾಂದಿ ಹಾಡಿದೆ. ಮುಸ್ಲಿಂ ಏರಿಯಾದಲ್ಲಿ ಸಾವರ್ಕರ್ ಫೋಟೋವನ್ನ ಹಾಕಿದ್ದೇಕೆ? ಸಾವರ್ಕರ್ ಜೊತೆಗೆ ಟಿಪ್ಪು ಫೋಟೋ ಹಾಕಬೇಕಿತ್ತಲ್ವಾ? ಬಿಜೆಪಿಯವರೇ ಕಿತಾಪತಿ ಮಾಡೋದು, ಬಿಜೆಪಿಯವರೇ ಮಗೂನು ಚಿವುಟಿ ತೊಟ್ಟಿಲನ್ನು ತೂಗ್ತಾರೆ ಅಂತ ಸಿದ್ದರಾಮಯ್ಯ ಮೊನ್ನೆ ಗುಡುಗಿದ್ರು. ಸಾವರ್ಕರ್ ಫೋಟೋ ಹಾಕಕ್ಕೆ ಹೋದ್ರು, ಎಲ್ಲ ಹಾಕಕ್ಕೆ ಹೋಗಿರೋದು ಮುಸಲ್ಮಾನರ ಏರಿಯಾದಲ್ಲಿ ಹಾಕಕ್ಕೆ ಹೋಗಿದ್ದಾರೆ. ಹಾಕೊಳ್ಳಿ, ನಮ್ದೇನು ತಕರಾರಿಲ್ಲ, ಬಿಜೆಪಿಯವರು ಯಾವ ಫೋಟೋನಾರು ಹಾಕೊಳ್ಳಿ. ಬಟ್ ಮುಸಲ್ಮಾನರ ಏರಿಯಾಕ್ಕೆ ಯಾಕೆ ಹಾಕ ಹೋಗಿದ್ರು? ಆಯಿತು, ಅವ್ರು ಹಾಕಿದ್ರು. ಟಿಪ್ಪು ಸುಲ್ತಾನ್ ಫೋಟೋ ಯಾಕೆ ಬೇಡ ಅಂತಾರೆ? ಸಾವರ್ಕರ್ ಫೋಟೋ ಹಾಕಿದ್ರೆ ಟಿಪ್ಪು ಸುಲ್ತಾನ್ ಫೋಟೋನು ಹಾಕೊಳಕ್ಕೆ ಬಿಡಬೇಕು. ನೀವು ಮೊದಲು ಕಿತಾಪತಿ ಮಾಡೋರು ಇವರು,
ಆಮೇಲೆ ಕಾಂಗ್ರೆಸ್ನ ಆರೋಪ ಕಾಂಗ್ರೆಸ್ಗೂ ಏನು ಸಂಬಂಧ? ಇವರು ಮಗುನು ಜಿಗಿಟೋದು ತೊಟ್ಲು ತೂಗೋದು ಆ ಕೆಲಸ ಯಾಕೆ ಮಾಡಿರಿ? ಮಗುನು ಜಿಗಿಟ್ ಬಿಡೋದು ಆಮೇಲೆ ತೊಟ್ಲು ತೂಗೋದು. ಸಿದ್ದು ಮುಸ್ಲಿಂ ಏರಿಯಾ ಕಿಡಿ ಕೇಸರಿ ಪಡೆ ಸಿಡಿಮಿಡಿ. ಅದ್ಯಾವಾಗ ಸಿದ್ದರಾಮಯ್ಯ ಹೀಗೆ ಮುಸ್ಲಿಂ ಏರಿಯಾ ಅಂತ ಮಾತಾಡೋ ಮೂಲಕ ಸಮುದಾಯದಲ್ಲಿ ಭಿನ್ನ ಅಭಿಪ್ರಾಯ ಮೂಡಿಸೋ ಕೆಲಸಕ್ಕೆ ಕೈ ಹಾಕಿದ್ರು? ಅತ್ತ ಕೇಸರಿ ಪಡೆ ಸಿಡಿದೆದ್ದಿತ್ತು. ಬಿಜೆಪಿಯ ಸಾಲು ಸಾಲು ನಾಯಕರು ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ರು. ಸಿದ್ದು ಹೇಳಿಕೆಯಿಂದ ಅಂತರ ಕಾಯ್ದುಕೊಂಡ ಡಿಕೆಶಿ. ಒಂದ್ ಕಡೆ ಬಿಜೆಪಿ ನಾಯಕರು ಸಿದ್ದು ವಿರುದ್ಧ ಹರಿಹಾಯ್ತಾ ಇದ್ರೆ, ಈತ ಸಿದ್ದು ಬೆಂಬಲಕ್ಕೆ ಕೈಪಾಳೆಯದಲ್ಲಿ ಯಾರೋ ನಿಲ್ತಿಲ್ಲ. ಖುದ್ದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ಕೊಡೋಕೆ ಹೋಗಿಲ್ಲ. ನಮ್ಮ ನಾಯಕರು ಹೇಳಿಕೆ ಕೊಟ್ಟಿದ್ದಾರೆ, ನಾನು ಅವರ ಹೇಳಿಕೆಗೆ ಕೌಂಟರ್ ಕೊಡಲ್ಲ ಎಂದಿದ್ದಾರೆ. ನಮ್ಮ ಪಕ್ಷದೊಬ್ಬ ನಾಯಕರು ಮಾತಾಡಿದ ಬೇಕಾದ್ರೆ ಅವರೇ ಮಾತಾಡಬೇಕು. ನಾನು ತಿರ್ಗಾ ಕೌಂಟ್ರು ಮಾಡಿ ಪರ ವಿರೋಧ ಅನ್ನೋದಲ್ಲ. ನಮ್ಮ ಪಾರ್ಟಿಲಿ ಏನು ಮಾತಾಡಿದಾರೋ ಅಲ್ಲಿಗೆ ಬಿಡೋಣ, ಆಮೇಲೆ ಮಿಕ್ಕಿದ್ ಮಾತಾಡೋಣ. ನಾನು ಮುಸ್ಲಿಂ ಏರಿಯಾ ಅಂದೇ ಇಲ್ಲ ಎಂದ ಸಿದ್ದು. ಏರಿಯಾ ವಿವಾದ ಜೋರಾಗ್ತಿದ್ದಂತೆ ಸಿದ್ದರಾಮಯ್ಯ ಸ್ಪಷ್ಟನೆ. ಮುಸ್ಲಿಂ ಏರಿಯಾ ಮಾತಿನ ವಿವಾದ ಜೋರಾಗ್ತಾ ಇದ್ದಂತೆ ಸಾಮಾಜಿಕ ಜಾಲತಾಣಗಳಲ್ಲೂ ಸಿದ್ದರಾಮಯ್ಯ ಮಾತಿಗೆ ಆಕ್ಷೇಪ ವ್ಯಕ್ತವಾಗಿತ್ತು. ಹೀಗಾಗಿ ಸ್ಪಷ್ಟನೆ ನೀಡಲು ಮುಂದಾದ ಸಿದ್ದರಾಮಯ್ಯ, ನಾನು ಮುಸ್ಲಿಂ ಏರಿಯಾ ಅನ್ನಲಿಲ್ಲ, ಮುಸ್ಲಿಮರು ಇರೋ ಕಡೆ ಹಾಕಿದ್ದೇಕೆ ಅಂತ ಪ್ರಶ್ನೆ ಮಾಡಿದೆ ಅಂತ ಸಮರ್ಥಿಸಿಕೊಂಡ್ರು. ಮುಸ್ಲಿಂ ಏರಿಯಾ ಅಲ್ಲ, ಮುಸ್ಲಿಂ ಇರೋ ಕಡೆ ಯಾಕೆ ಹಾಕಿದ್ರು, ಬೇರೆ ಕಡೆ ಹಾಕ್ಬೋದಾಗಿತ್ತು. ಮುಸ್ಲಿಂ ಏರಿಯಾ ಅಲ್ಲ, ಮುಸ್ಲಿಂ ಇರೋ ಕಡೆ ಯಾಕೆ ಹಾಕಿದ್ರು, ಬೇರೆ ಕಡೆ ಹಾಕ್ಬೋದಾಗಿತ್ತು. ಆದರೆ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡೋ ಮೊದಲೇ ರಾಜ್ಯದಲ್ಲಿ ಈ ಸಾವರ್ಕರ್ ಸಮರ ಮತ್ತಷ್ಟು ಜೋರಾಗಿ ಹಬ್ಬಲು ಶುರುವಾಗಿದೆ. ಕರಾವಳಿಯಲ್ಲೂ ಸಾವರ್ಕರ್ ವಾರ್ ಶುರುವಾಗಿದ್ದು ಹೊಸ ರೀತಿಯ ಜಟಾಪಟಿಗೆ ಕಾರಣವಾಗ್ತಿದೆ. ಕರಾವಳಿ ಉಡುಪಿಯಲ್ಲಿ ಸಾವರ್ಕರ್ ವಾರ್. ಎಸ್, ಶಿವಮೊಗ್ಗದ ಸಾವರ್ಕರ್ ಟಿಪ್ಪು ಸಂಘರ್ಷ ಇನ್ನೂ ಹಸಿಯಾಗಿ ಇರುವಾಗಲೇ ಕರಾವಳಿ ಉಡುಪಿಯಲ್ಲೂ ಸಾವರ್ಕರ್ ಫ್ಲೆಕ್ಸ್ ಬೆಂಕಿ ಹೊತ್ತಿಸಿದೆ. ಉಡುಪಿ ನಗರದ ಬ್ರಹ್ಮಗಿರಿ ಸರ್ಕಲ್ನಲ್ಲಿ ಬಿಜೆಪಿ ಯುವ ಕಾರ್ಯಕರ್ತರು ಸ್ವಾತಂತ್ರ್ಯ ದಿನಾಚರಣೆಯ ಫ್ಲೆಕ್ಸ್ ಅಳವಡಿಸಿದ್ದಾರೆ. ಇದೇ ಫ್ಲೆಕ್ಸ್ನಲ್ಲಿ ವೀರ ಸಾವರ್ಕರ್ ಹಾಗೂ ಸುಭಾಷ್ ಚಂದ್ರ ಬೋಸ್ ಫೋಟೋ ಇದೆ. ಇದೇ ಫೋಟೋಗಳು ಕಾಂಗ್ರೆಸ್ ಹಾಗೂ ಎಸ್ಡಿಪಿಐ ಕಣ್ಣು ಕೆಂಪಗಾಗಿಸಿದ್ದು ಈ ಫ್ಲೆಕ್ಸ್ ತೆರವುಗೊಳಿಸುವಂತೆ ಪೊಲೀಸರಿಗೆ ದೂರು ನೀಡಿದ್ದಾರೆ. ಸಾವರ್ಕರ್ ಫ್ಲೆಕ್ಸ್ ವಿರುದ್ಧ ಯಾವಾಗ ಕಾಂಗ್ರೆಸ್ ಕಲಿಗಳು ವಿರೋಧ ವ್ಯಕ್ತಪಡಿಸಿದ್ರು, ಇದರಿಂದ ಕೊತ ಕುದ್ದು ಹೋಗಿರೋ ಬಿಜೆಪಿ ಬ್ರಹ್ಮಗಿರಿಯಲ್ಲಿರೋ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಹೊರಟಿತ್ತು. ಈ ವೇಳೆ ಎಂಟ್ರಿಯಾದ ಪೊಲೀಸರು ಬಿಜೆಪಿ ಕಾರ್ಯಕರ್ತರನ್ನ ತಡೆಯುತ್ತಿದ್ದಂತೆ ದೊಡ್ಡ ಹೈಡ್ರಾಮಾ ನಡೆದಿತ್ತು. ಏನೋ ಘಟನೆ ನಡೆಯುತ್ತಿದ್ದಂತೆ ಸುದ್ದಿಗೋಷ್ಠಿ ನಡೆಸಿದ ಎಸ್ಡಿಪಿಐ ಮುಖಂಡರು, ನಮಗೆ ವೀರ ಸಾವರ್ಕರ್ ಫೋಟೋ ಬಗ್ಗೆ ಅಭ್ಯಂತರವಿಲ್ಲ, ಹಿಂದೂ ರಾಷ್ಟ್ರ ಅನ್ನೋ ವಿಚಾರವೇ ಸಮಸ್ಯೆ, ಶೀಘ್ರವೇ ಉಡುಪಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ ಎಂದರು. ಈ ಭಾರತವನ್ನು ಹಿಂದೂ ರಾಷ್ಟ್ರ ಎಂಬ ಹೆಸರಿನಲ್ಲಿ ಜನರನ್ನು ಶೋಷಿಸುವ ಒಂದು ಪರಿಕಲ್ಪನೆಯನ್ನು, ಒಂದು ಉದ್ದೇಶವನ್ನು ಹೊಂದಿಕೊಂಡಿದ್ದಾರೆ. ಆದರೆ ಶಾಂತಿ ಭಂಗ ಮಾಡುವ, ಜನರನ್ನು ಉದ್ರೇಕಿಸುವ ಈ ವಿವಾದಿತ ಬ್ಯಾನರ್ ಅನ್ನು ನೀವು ತೆರವುಗೊಳಿಸಬೇಕು. ಕೆಲವೇ ದಿನಗಳಲ್ಲಿ ನಾವು ಡಿಸಿ ಆಫೀಸ್ನ ಮುಂದೆ ಪ್ರತಿಭಟನೆ ನಡೆಸುತ್ತೇವೆ. ಕಲ್ಪತರು ನಾಡು ತುಮಕೂರಿನಲ್ಲಿ ಗೋಡ್ಸೆ ಫೈಟ್. ಮಲೆನಾಡು ಕರಾವಳಿಯಲ್ಲಿ ಸಾವರ್ಕರ್ ಫ್ಲೆಕ್ಸ್ ಕಿಚ್ಚು ಹಚ್ಚಿದ್ರೆ, ಇತ್ತ ತುಮಕೂರು ಜಿಲ್ಲೆ ಮಧುಗಿರಿಯಲ್ಲಿ ಗೋಡ್ಸೆ ಫ್ಲೆಕ್ಸ್ ವಿವಾದಕ್ಕೆ ಕಾರಣವಾಗಿತ್ತು. ಭಗತ್ ಸಿಂಗ್ ಯೂತ್ ಅಸೋಸಿಯೇಷನ್ ಅನ್ನೋ ಸಂಘಟನೆ ಮಧುಗಿರಿಯ ದಂಡಿನ ಮಾರಮ್ಮ ದೇವಾಲಯದ ಬಳಿ ಫ್ಲೆಕ್ಸ್ ಅಳವಡಿಸಿದ್ದು, ಈ ಫ್ಲೆಕ್ಸ್ನಲ್ಲಿ ಮೇಲಿನ ಸಾಲಿನಲ್ಲೇ ಗೋಡ್ಸೆ ಫೋಟೋ ಇದ್ರೆ ಕೆಳಗಡೆ ಗಾಂಧಿ ಫೋಟೋ ಇತ್ತು. ಈ ಬಗ್ಗೆ ಕನ್ನಡ ಪರ ಸಂಘಟನೆ ವಿರೋಧ ವ್ಯಕ್ತಪಡಿಸುತ್ತಿದ್ದಂತೆ ಫ್ಲೆಕ್ಸ್ ತೆರವುಗೊಳಿಸಲಾಗಿದೆ. ಒಟ್ಟಾರೆ ಸ್ವಾತಂತ್ರ್ಯ ದಿನಾಚರಣೆ ಮುಗಿದು ತಿರಂಗಾದ ಅವರೋಹಣವಾಗಿದ್ರು ಫ್ಲೆಕ್ಸ್ ವಿವಾದ ಮಾತ್ರ ತಣ್ಣಗಾಗಿಲ್ಲ. ಇಷ್ಟೋ ದಿನ ಟಿಪ್ಪು ಸಾವರ್ಕರ್ ವಿಚಾರಕ್ಕೆ ನಡೆಯುತ್ತಿದ್ದ ಈ ಯುದ್ಧ ಈಗ ಸಿದ್ದರಾಮಯ್ಯ ಹಚ್ಚಿದ ಮುಸ್ಲಿಂ ಏರಿಯಾ ಅನ್ನೋ ಮಾತಿನಿಂದ ಬೇರೆ ಸ್ವರೂಪಕ್ಕೆ ತಿರುಗಿದೆ.
ಬ್ಯೂರೋ ರಿಪೋರ್ಟ್ TV9.